ಕರ್ನಾಟಕದ ರಾಜ್ಯದಲ್ಲಿ ಬರುವಂತಹ 31 ಜಿಲ್ಲೆಗಳು. ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳದಾವು? 31 ಜಿಲ್ಲೆಗಳನ್ನ ನಾವು ಸುಲಭವಾಗಿ ಯಾವ ರೀತಿ ನೆನಪಿಡ್ಬೇಕು ಅನ್ನುವಂತಹ ವಿಧಾನವನ್ನ ಹೇಳ್ಕೊಡ್ತೀನಿ. ನಮಗೆ 31 ಜಿಲ್ಲೆಗಳು ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದ. ಅದರ ಸಲುವಾಗಿ ನಾವು ಏನ್ ಮಾಡ್ಬೇಕು, ಸರಳವಾಗಿರುವಂತಹ ಒಂದು ಸೂತ್ರದ ಮುಖಾಂತರ ಹೇಳೋದ್ರಿಂದ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಹೌದಿಲ್ಲ? ಅದು ಏನಪ್ಪಾ ಸೂತ್ರ ಅಂದ್ರ, ಕವಿರಾಯ ಬೀಗದ ಬಾವಿ ಬೇಕು, ಬೆಂಚಿ ಬಕೋಚಿ ರಾಶಿ ಬೆಂದಾತು, ಮಂಚ ಮೈಚಿ ಹಾವು ಹಾವು ಕೊಂದ. ಇಲ್ಲಿರುವಂತಹ ಈ 3 ಲೈನನ್ನ, ಬರೀ 3 ಲೈನನ್ನ ನಾವು ಬಾಯ್ ಹಾಟ್ ಮಾಡಿದ್ವಿ ಅಂದ್ರ, ನಾವು ತಿಳ್ಕೊಂಡ್ವಿ ಅಂದ್ರ, ಈ ಸೂತ್ರದ ಮುಖಾಂತರ ನಾವು 31 ಜಿಲ್ಲೆಗಳನ್ನು ಕೂಡ ನೆನ್ಪಿಟ್ಟು ಬರಿಬಹುದು. ಎಲ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ? ಮಾಡಿರಲ್ಲ, ಬಂದು ಹೇಳಿ. ಒಬ್ರು ಹೇಳಕತ್ರೆ, ಒಬ್ರು ಬರೆಯುವಂತ್ರಿ. ಬರ್ತೀರಾ? ಓಕೆ. ನನ್ನ ಹೆಸರು ಮಹೇಕ್ ಮಕಾಂದಾರ್. ನಾನು ಈ ಸೂತ್ರವನ್ನು ತಿಳಿದು ಜಿಲ್ಲೆಗಳನ್ನು ಬರೆಯುತ್ತೇನೆ. ಕವಿರಾಯ ಬೀಗದ ಬಾವಿ ಬೇಕು, ಬೆಂಚಿ ಬಕೋಚಿ ರಾಶಿ ಬೆಂದಾತು, ಮಂಚ ಮೈಚಿ ಹಾವು ಹಾವು ಕೊಂದ. ವೆರಿ ಗುಡ್. ಈ ಸೂತ್ರ ಬೈಪಾಟ್ ಮಾಡಿ ಅಲ್ಲ, ಅದರ ಮುಖಾಂತರ ನೀವೊಬ್ಬಳು ಜಿಲ್ಲೆಗಳು ಹೇಳು, ನೀ ಬರಿ. ಹೋ. ಕಲಬುರ್ಗಿ, ವಿಜಯಪುರ, ರಾಯಚೂರು, ಯಾದಗಿರಿ. ಯಾವ ರೀತಿ ಸೂತ್ರ ಅದ ಅದ್ರ ಮುಖಾಂತರ ಅವಳು ಹೇಳಕತ್ತೇಳ. ಸೃಷ್ಟಿ ಹೇಳ್ತಾ ಇದ್ದಾಳೆ, ಮಹೇಕ್ ಬರಿತಾ ಇದ್ದಾಳೆ. ಹೌದಿಲ್ಲ? ಸರಿ. ಗದಗ, ದಕ್ಷಿಣ ಕನ್ನಡ, ಬಾಗಲಕೋಟೆ, ಕೆಳಗಡೆ ಬಳ್ಳಾರಿ. ಎಲ್ಲಿಂದ ಹೇಳ್ತಾ ಇದ್ದಿ ಈಗ? ಕೊಡಗು, ದೀರ್ಘ ತೆಗಿಯೋದು. ಚಿಕ್ಕಮಗಳೂರು, ರಾಮನಗರ, ರಾ ಅಂದರೆ ರಾಮನಗರ, ಶಿವಮೊಗ್ಗ, ಬೆಂಗಳೂರು ನಗರ, ಇಲ್ಲಿ ಕೊಡಗು 2 ಸಲ ಆಗಿದೆ. ಇದು ಕೋಲಾರ ಅಂತ ಬರೀ. ಇದು ಕೋಲಾರ. ಮುಂದೆ ಇರ್ಬೇಕು ಕೊಡ. ಕೋಲಾರ. ಧಾರವಾಡ, ತುಮಕೂರು, ಮಂಡ್ಯ, ಹಾಸನ, ಉಡುಪಿ, ಹಾವೇರಿ. ಹೇಳ ಹಂಗೆ ನೀ ನೆಕ್ಸ್ಟ್ ಮತ್ತೊಂದು. ಉತ್ತರ ಕೊಪ್ಪಳ. ವೆರಿ ಗುಡ್. ಇಲ್ಲ, ದಾವಣಗೆರೆ. ವೆರಿ ಗುಡ್. ಆಯ್ತಲ್ಲ 31 ಜಿಲ್ಲೆಗಳು. ಈ ಸೂತ್ರದ ಪ್ರಕಾರ ಈ ಸೂತ್ರ ನೆನ್ಪಿಟ್ರಂದ್ರೆ ತಾವೇ ಈಸಿಯಾಗಿ ನಿಮಗೆ ಬರೀಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಚಪ್ಪಾಳೆ ತಟ್ರಿ ಎಲ್ಲರೂ ಅವರಿಬ್ಬರಿಗೆ.